ದಾಂಡೇಲೆಪ್ಪನ ಜಾತ್ರೆ ನಿಮಿತ್ತ WCPMನ ಡಿಲೆಕ್ಸ್ ಸಭಾಭವನದಲ್ಲಿ ಪೂರ್ವಭಾವಿ ಸಭೆ. ದಾಂಡೇಲಿ ತಾಲೂಕಿನ ಗ್ರಾಮ ದೇವರಾದ ದಾಂಡೇಲೆಪ್ಪನ ಜಾತ್ರೆಯು ಅಕ್ಟೋಬರ್ 2ರಂದು ನೆರವೇರಲಿದ್ದು, ಜಾತ್ರೆಯನ್ನು ಶಾಂತಿಯುತವಾಗಿ ನೆರವೇರಿಸಬೇಕೆಂದು ಪೊಲೀಸ್ ಇಲಾಖೆಯ ವತಿಯಿಂದ ನಗರದ ಡಿಲೆಕ್ಸ್ ಸಭಾಭವನದಲ್ಲಿ ಇಂದು ಗುರುವಾರದಂದು ಪೂರ್ವಭಾವಿ ಸಭೆ ನಡೆಯಿತು. ಸಿಪಿಐ ಜೈಪಾಲ್ ಪಾಟೀಲ್ ರವರು ಮಾತನಾಡಿ, ದಾಂಡೇಲೆಪ್ಪನ ಜಾತ್ರೆಯಲ್ಲಿ ಶಿಸ್ತುಬದ್ಧವಾಗಿ ಹಾಗೂ ಶ್ರದ್ಧಾಭಕ್ತಿಯಿಂದ ಜಾತ್ರಾ ಮಹೋತ್ಸವ ನಡೆಯಲಿಕ್ಕೆ ಸಾರ್ವಜನಿಕರು ಸಂಪೂರ್ಣ ಸಹಕಾರ ನೀಡಬೇಕೆಂದರು. ಹಾಗೂ ಈ ನಿಟ್ಟಿನಲ್ಲಿ ನಮ್ಮ ಪೊಲೀಸ್ ಇಲಾಖೆಯಿಂದ ಪೊಲೀಸ್ ಬಂದೋಬಸ್ತ್ ನೀಡುವುದರ ಜೊತೆಗೆ ಬೇರೆ ಬೇರೆ ಇಲಾಖೆಯವರು ವಹಿಸಬೇಕಾದ ಜವಾಬ್ದಾರಿ ಬಗ್ಗೆ ತಿಳಿಸಿದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ದಾಂಡೇಲೆಪ್ಪ ದೇವಸ್ಥಾನ ಮತ್ತು ಜಾತ್ರಾ ಮಹೋತ್ಸವದ ಆಡಳಿತ ಸಮಿತಿಯ ಅಧ್ಯಕ್ಷರಾದ ಗುರುದತ್ ವಿಠೋಬಾ ಮಿರಾಶಿಯವರು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ದಾಂಡೇಲೆಪ್ಪ ಜಾತ್ರೆಯಲ್ಲಿ ಭಕ್ತಾದಿಗಳು ಸಹಕರಿಸಬೇಕೆಂದು ಹೇಳಿದರು. ನಗರದ ಪೌರಾಯುಕ್ತರಾದ ವಿವೇಕ್ ಬನ್ನೆ ಹಾಗೂ ಅಧ್ಯಕ್ಷರಾದ ಅಶ್ಫಾಕ್ ಶೇಖ್ ರವರು ಜಾತ್ರೆಗೆ ಸಂಬಂಧಪಟ್ಟಂತೆ ನಗರಸಭೆಯಿಂದ ಸಂಪೂರ್ಣ ಸಹಕಾರ ಮಾಡಲಿದೆ ಎಂದರು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಟಿ ಹಾದಿಮನಿಯವರು ಮಾತನಾಡಿ, ಜಾತ್ರೆಗೆ ನಮ್ಮ ಕಡೆಯಿಂದ ಸಂಪೂರ್ಣ ಸಹಕಾರ ನೀಡುವುದಾಗಿ ಹೇಳಿದರು. ತಹಶೀಲ್ದಾರ್ ಶ್ರೀ ಶೈಲೇಶ್ ಪರಮಾನಂದ್ ಅವರು ಮಾತನಾಡಿ, ಎಲ್ಲ ಇಲಾಖೆಯವರು ಜಾತ್ರೆಗೆ ಸಂಪೂರ್ಣ ಸಹಕಾರ ನೀಡಬೇಕೆಂದರು. WCPMನ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ರಾಜೇಶ್ ತಿವಾರಿ ಅವರು ಮಾತನಾಡಿ, ಕಾಗದ ಕಾರ್ಖಾನೆಯಿಂದ ಸಂಪೂರ್ಣ ಸಹಕಾರ ನೀಡಲಿದೆ ಹಾಗೂ ಪೊಲೀಸ್ ಇಲಾಖೆಯ ಜೊತೆಗೆ ಕೈ ಜೋಡಿಸುವುದಾಗಿ ಹೇಳಿದರು. ಡಿವೈಎಸ್ಪಿ ಮದರ್ಖಂಡಿಯವರು ಮಾತನಾಡಿ, ಜಾತ್ರೆಯು ಶಾಂತಿಯುತವಾಗಿ ನಡೆಯಲು ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ, ಜೊತೆಗೆ ಎಲ್ಲ ಇಲಾಖೆಯವರ ಸಹಾಯದಿಂದ ಹಾಗೂ ಜಾತ್ರೆಯ ದಿನ ವಾಹನ ಸಂಚಾರಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದೆಂದು ಹೇಳಿದರು. ಸಭೆಯಲ್ಲಿ ಗಣ್ಯರು, ವಿವಿಧ ರಾಜಕೀಯ ಪಕ್ಷದ ಮುಖಂಡರು, ವಿವಿಧ ಸಂಘಟನೆಯ ಸಂಸ್ಥೆಗಳ ಮುಖಂಡರು, ಜನಪ್ರತಿನಿಧಿಗಳು, ಪತ್ರಕರ್ತರು ಉಪಸ್ಥಿತರಿದ್ದರು. ವೇದಿಕೆಯಲ್ಲಿ ನಗರಸಭೆಯ ಉಪಾಧ್ಯಕ್ಷೆ ಶಿಲ್ಪಾ ಕೋಡೆ, ಆಲೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ನೂರ್ಜಾನ್ ನದಾಫ್, ನಗರಸಭೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಸುಧಾ ರಾಮಲಿಂಗ ಜಾಧವ್, WCPMನ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ರಾಘವೇಂದ್ರ JR, ಆಲೂರು ಗ್ರಾಮ ಪಂಚಾಯಿತಿಯ PDO ಸಂತೋಷ್ ಹೆಳವರ್ ಮೊದಲಾದವರು ಉಪಸ್ಥಿತರಿದ್ದರು. ಪೊಲೀಸ್ ಇಲಾಖೆಯಿಂದ ನಿರೂಪಣೆ ಮತ್ತು ವಂದನಾರ್ಪಣೆ ಮಾಡಿದರು. ಸರ್, ಅದು ಬೆಳಗ್ಗೆ ಮತ್ತೆ ಸಂಜೆಗೆ ಇದು ಉಪಯೋಗ ಆಗುದಿಲ್ಲ ಸರ್. ನೀವು ಇಲ್ಲೇ ನಮ್ಮ ಗ್ರೌಂಡ್ದಾಗ ನಾವು ಬೆಳಗಿನ ಒಂದು ಮಾಡಿರ್ತೀವಿ, ಬೇಕಾದ್ರೆ ನೀವು ಅಲ್ಲಿ ಒಂದು ಸಿಬ್ಬಂದಿ 2 ಸಿಬ್ಬಂದಿಗಳು ಕುಂದಿಸಿದ್ರು ನಡೀಲಿ ಸರ್. ನಮ್ಮ ಗ್ರೌಂಡ್ದಾಗ ಒಂದು ಇದು ಮಾಡಿರ್ತೀವಿ. ಇನ್ನೊಂದು ಬೇಕಂದ್ರೆ ನಾವು ಇದು ಮಾಡೋದು. ನಮ್ಮ ಕಡೆ ಯಾವುದೂ ಕೂಡ ಸಿಬ್ಬಂದಿ ನೇಮಕ ಸಂಬಂಧ ಯಾವುದೂ ಕೂಡ ಕಡಿಮೆ ಆಗಿಲ್ಲ. ಸೆಕ್ಯೂರಿಟಿ ಪರ್ಪಸ್ ನಾವು ನೇಮಿಸ್ತೀವಿ. ಅದು ಸೂಪರ್ವೈಸರ್ ಇರುತ್ತೆ, 9 ಮತ್ತು A. ಅದನ್ನು ನಾವು ನಮ್ಮ ಸಿಬ್ಬಂದಿಗೆ ತಕ್ಕಂಗೆ ಅನುಗುಣವಾಗಿ ಹಾಕ್ಕೊಂಡಿರ್ತೀವಿ. ಇನ್ಕ್ಲೂಡಿಂಗ್ ಆಫೀಸರ್ಸ್ ಇರ್ತಾರೆ. ನಮಗೆ ಸ್ವಲ್ಪ ಟರ್ಮಿನಲ್, ಫಸ್ಟ್ ಟರ್ಮಿನಲ್ ಎಲ್ಲ ಸ್ವಲ್ಪ ನಾವು ಅದನ್ನು ಕ್ಲಿಯರ್ ಮಾಡಿಸ್ತೀವಿ. ಪೂರ್ತಿ ಜಾತ್ರೆಯನ್ನು ಲಾಸ್ಟ್ ವರ್ಷ ಯಾವುದೂ ಲ್ಯಾಪ್ಸ್ ಆಗಿಲ್ಲ, ಎಲ್ಲ ಚೆನ್ನಾಗಿ ಮಾಡಿದ್ರು. ಆಮೇಲೆ ವ್ಯವಸ್ಥೆನೂ ಕೂಡ ಎಲ್ಲ ಆಲ್ ಇಲಾಖೆ ಇನ್ಕ್ಲೂಡಿಂಗ್ ನಮ್ಮ WCPM ಅವರು ಕೂಡ ಒಳ್ಳೆ ವ್ಯವಸ್ಥೆಯನ್ನು ಮಾಡಿದರು. ಇದು ಜಾತ್ರೆನ ನಮ್ಮ ಹಬ್ಬ, ಪೊಲೀಸರ ಹಬ್ಬ ಇಲ್ಲ. ಇದು ನಿಮ್ಮ ಹಬ್ಬ ಇದೆ. ಬರೀ ಪೊಲೀಸರ ಹಬ್ಬ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ ಯಾರು ಕೂಡ. ಪೊಲೀಸರ ಕಾರಣ ಮೀಟಿಂಗ್ ಅಂತಂದರೆ ಪೊಲೀಸರೇ ಮಾಡ್ಕೊಳ್ತಾರಲ್ಲ ಅಂತ ಅದಲ್ಲ. ನಾವು ಯಾಕೆ ಹೇಳ್ತಾ ನಾವು ಇನಿಷಿಯೇಟಿವ್ ಯಾಕೆ ತಗೊಳ್ತಿದ್ದೀವಿ ಅಂತ ಎಂತ ಗಡಿ ಇಟ್ಟಾರ ಟ್ರೈನ್ ಬೇಕಂತ ಅಂತ ಮಾಡೋದು. ಇದ ಒಂದು ಜಾತ್ರೆ ಟೈಮ್ ಇರ್ತದ, ಅವ್ರಿಗೆಲ್ಲರೂ ನೀವು ಡಿಪಾರ್ಟ್ಮೆಂಟ್ ಸ್ವಲ್ಪ ಹೇಳಿಸಿ ಎಲ್ಲ ಅದಕ್ಕೆ ನಾವು ಅಲ್ಲ ಎರಡು ಬದಿಗೆ. ಯಾಕಂದ್ರೆ ನೀವು ಪಾರ್ಕಿಂಗ್ ಬೇಕಾಗ್ತದೆ. ಜಾತ್ರೆ ಹೋಗೋರೆಲ್ಲ ಬೈಕಿಂಗ್ ತಂದಿದ್ದಲ್ಲಿ ಇಡ್ತಾರೆ, ಒಳಗಡೆ ಜನತಾಳಿದಲ್ಲೇ ಕಾಂಪೌಂಡ್ ಎಲ್ಲ ಕಾರುಗಳು ಇಟ್ಬಿಟ್ಟಾರಲ್ಲಿ. ಅದು ಯಾವಾಗ ಹೋಯ್ತಾರ ಗೊತ್ತಿಲ್ಲ. ಮಾಡ್ತೀವಿ, ಅದನ್ನ ನಾವು ಮಾಡ್ತೀವಿ. ಆಮೇಲೆ ಅವ್ರಿಗೆ ಲೆಟರ್ ಕೊಡ್ತೀವಿ ನಾವು. ಇವರು ನಮ್ಮ ಅಂಡರ್ ಇರಂಗಿಲ್ಲ. ನಾವು ಮಾಡ್ತೀವಿ, ಅವರು ಅವ್ರ ಕಡೆ ಟ್ಯಾಂಕರ್ ಅಲ್ಲಲ್ಲ. ಈಗ ಹೆಂಗಂದ್ರೆ ನಮ್ಮ ಕೆಲಸ ಈಗ ಅವ್ರಿಗೆ ಡೈರೆಕ್ಟ್ ಆಗಿ ಕೊಡ್ಲಿಕ್ಕೆ ಯಾವುದೋ ಅಧಿಕಾರ ಇಲ್ಲ. ಇಲಾಖೆಗೆ ಕೊಡ್ತೀವಿ. ವಾಟರ್ ಸೈಡ್ CW
ಆಮೇಲೆ ನಾವು ನಮ್ಮ ಊರ ಜಾತ್ರೆಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ನಾವು ಬಹಳ ಇದನ್ನ ಮಾಡ್ತೀವಿ. ಆದ್ರೆ ನಮ್ದು ಕರ್ತವ್ಯ ಇದೆ. ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೈ ಜೋಡಿಸಿ ಪೊಲೀಸ್ ಡಿಪಾರ್ಟ್ಮೆಂಟ್ನವರ ಜೊತೆ ನಿಂತು ನಾವು ದಾಂಡೇಲಿಗೆ ಒಂದು ದಾಂಡೇಲಪ್ಪನ ಜಾತ್ರೆಯನ್ನು ನಾವು ಯಶಸ್ವಿಯಾಗಿ ಮಾಡಲಿಕ್ಕೆ ಎಲ್ಲರ ಸಹಕಾರ ಇರಬೇಕು. ಮತ್ತು ಇದೇ ತರ ಮುಂದೆ ನಾವು ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ ತಮ್ಮಲ್ಲಿ ಹೇಳ್ತಾ ನನ್ನ ಆತ್ಮಹತ್ಯೆ ನಾವು ಥರ್ಡು ಗ್ರಾಮ ಪಂಚಾಯತಿ ಪಾತ್ರ ದೊಡ್ಡದಿದೆ. ನೀವು ಈಗ ಅಂಗಡಿ ಮಳಿಗೆ ಮಾರ್ಕಿಂಗ್ ಮಾಡೋದಕ್ಕಿಂತ ಮುಂಚೆ ಅದನ್ನ ಪ್ಲಸ್ ಫಸ್ಟ್ ಸ್ವಚ್ಛ ಮಾಡ್ಕೊಳ್ಳಿ. ಸ್ವಚ್ಛ ಮಾಡಿದ ನಂತರ ಪ್ಲಸ್ ನಿಮ್ಮದು ಘನತ್ಯಾಜ್ಯ ವಿಲೇವಾರಿ ಘಟಕದ್ದು ವೆಹಿಕಲ್ ಪುಸ್ತಕ ಇದು ಗೊತ್ತಿಲ್ಲ ಅದೊಂದು ಸ್ವಲ್ಪ ಸರಿ ಮಾಡಿಸ್ಕೊಂಡು ಅದಾದ ನಂತರ ನೀವು ದಯಮಾಡಿ ಎಲ್ಲ ಸ್ವಚ್ಛತೆ ಕಾಪಾಡಬೇಕು. ಆಮೇಲೆ ಈಗಾಗಲೇ ರಾಮಲೀಲಾ ಉತ್ಸವಕ್ಕೆ ಹಾಗೂ ಸಿಡಿಮದ್ದು ಪ್ರದರ್ಶನಕ್ಕೆ ನಾವು ಆಗಸ್ಟ್ 23ಕ್ಕೆ ಪರ್ಮಿಷನ್ ಕೊಟ್ಟಿದ್ದೇವೆ. ಅದು ಸಹಿತ ನಡೀತದೆ. ಈ ಒಂದು ಜಾತ್ರೆಯನ್ನು ಕೇವಲ ಪೊಲೀಸ್ ಇಲಾಖೆ ಅಥವಾ ಯಾವುದೇ ಇಲಾಖೆಗೆ ಸೀಮಿತವಾಗಿದೆ. ಎಲ್ಲರ ಒಂದು ಜಾತ್ರೆ ಅಂತ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಅದೇ ರೀತಿಯಾಗಿ ನಿರಾಶೆ ಅಧ್ಯಕ್ಷರು ಸಹಿತ ಶ್ರದ್ಧಾದಿಂದ ನಾವು ಆಚರಿಸ್ತೀವಿ. ಎಲ್ಲ ಪರ್ಮಿಷನ್ಗಳು ನಾವು ಈಗಾಗಲೇ ಎಲ್ಲ ಗೌರ್ಮೆಂಟ್ ಪರ್ಮಿಷನ್ ನಾವು ತಗೊಂಡಿದ್ದೀವಿ. ಆದರೆ ಒಂದು ಏನಿದೆ ಅಂದರೆ ಈ ಲಾಸ್ಟ್ ಟೈಮ್ ಬ್ಯಾಂಗ್ಳೂರಲ್ಲಿ RCBದು ಒಂದು ಗೆಲುವು ಆಗಿದ ಮೇಲೆ ಅಲ್ಲಿ ಒಂದು ಪ್ರಕರಣ ಆಯಿತು. ಹಾಗಾಗಿ ನಮ್ಮ ಮ್ಯಾನೇಜ್ಮೆಂಟು ಸ್ವಲ್ಪ ಅದರ ಬಗ್ಗೆ ಭಾಳ ಸ್ಟ್ರಿಕ್ಟ್ ಆಗಿ ಎಲ್ಲ ಇಲಾಖೆಯವರಿಗೆ ಮತ್ತು ಇವ್ರ ಜೊತೆಗೆ ಪರ್ಮಿಷನ್ ತಗೊಂಡ್ರೆ ಮಾತ್ರ ನಿಮ್ಗೆ ಅಲೋ ಮಾಡ್ತೇವೆ ಅಂತ ಹೇಳಿದ್ರು. ನಾವು ಭಾಳ 2 ತಿಂಗಳಿಂದ ನಾವು ಅದ್ರ ಬಗ್ಗೆ ನಮ್ಮ ದಾಂಡೇಲಿ ದೇವಸ್ಥಾನ ನಮ್ಮ ದಾಂಡೇಲಿ ಜಾತ್ರಾ ಬಗ್ಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇದ್ದೀವಿ. ಮತ್ತು ನಾನು ಈ ಸಂದರ್ಭದಲ್ಲಿ ಎಲ್ಲ ನಮ್ದು ತಹಸೀಲ್ದಾರ್ ಸಾಹೇಬರಿಗೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ಮತ್ತು ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ಅವ್ರಿಗೆ ನಮಗೆಲ್ಲ ಕೋಆಪರೇಟ್ ಮಾಡಿದ್ದಾರೆ. ಮತ್ತು ಎಲ್ಲರಿಗೂ ನಾನು ಏನು ರಿಕ್ವೆಸ್ಟ್ ಮಾಡ್ತೀನಿ, ದಯಮಾಡಿ ಎಲ್ಲರೂ ನಮ್ಮ ಜೊತೆಗೆ ನಿಂತು ಈ ಪ್ರೋಗ್ರಾಮ್ ಅನ್ನು ಯಶಸ್ವಿ ಮಾಡುವ. ಕೆಲವರು ನಾವು ಸೇಫ್ಟಿ ಮೆಜರ್ಸ್ ಸಲುವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ ಒಂದು ಮೀಟಿಂಗ್ ಮಾಡಿ ಪ್ರೆಸ್ ಮೀಟ್ ನಾವು ರಿಲೀಸ್ ಮಾಡ್ತೀವಿ. ದಯಮಾಡಿ ಎಲ್ಲರೂ ಕೋಆಪರೇಟ್ ಮಾಡ್ರಿ. ಇದು ನಮ್ಮ ಊರಿನ ಹಬ್ಬ, ಇದು ನಮ್ಮ ಊರಿನ ರಾಮಲೀಲಾ, ಇದು ನಿಮ್ದು ರಾಮಲೀಲಾ. ಎಲ್ಲರೂ ಕೂಡಿ ಇದನ್ನು ಸರಿಯಾಗಿ ಮಾಡುವ. ಮತ್ತು ನಾವು ಏನೇನು ಡೈರೆಕ್ಷನ್ಸ್ ಕೊಡ್ತೀವಿ ದಯಮಾಡಿ ಅದನ್ನ ಪಾಲಿಸಿ ಮತ್ತು ಕೋಆಪರೇಟ್ ಮಾಡ್ರಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಲಿಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು ಫಾರ್ ಆಲ್. ಎಲ್ಲ ಬೋತ್ ಸೈಡ್ ಇಂದ ಕೋಆಪರೇಷನ್ ಇದೆ. ತಾವೆಲ್ಲ ತುಂಬ ಉತ್ಸಾಹದಿಂದ ಗಣೇಶ ಬಂದೋಬಸ್ತನ ಗಣೇಶನ ಹಬ್ಬವನ್ನು ಚೆನ್ನಾಗಿ ಮಾಡಿದ್ವಿ. ಎಲ್ಲರಿಗೂ ಧನ್ಯವಾದ ಹೇಳಿಕ್ಕೆ ನಾನು ಈ ಸಂದರ್ಭದಲ್ಲಿ. ಈಗ ಮತ್ತೊಂದು ದಾಂಡೇಲಪ್ಪ ಜಾತ್ರೆ ಮತ್ತೆ WCPM ಗ್ರೌಂಡ್ಸ್ ಅಲ್ಲಿ ನಡೀತಕ್ಕಂತಹ ಏನು ರಾಮಲೀಲಾ ಉತ್ಸವ ಅಂತ ನಾವು ಕರೀತಾರೆ, ಆ ಬಂದೋಬಸ್ತಿಗೆ ಎರಡು ಒಂದೇ ದಿವಸ ಬರುತ್ತೆ. ಪ್ರತಿ ವರ್ಷ ಸಾಂಪ್ರದಾಯಿಕವಾಗಿ ನಡ್ಕೊಂಡು ಬಂದಿರ್ತಕ್ಕಂಥದ್ದು, ತಲೆ ತಲಾಂತರ ನಡ್ಕೊಂಡು ಬಂದಿರ್ತಕ್ಕಂಥದ್ದು ಪ್ರತಿ ವರ್ಷ ಆಗ್ತಕ್ಕಂಥದ್ದು. ಅದು ರೆಗ್ಯುಲರ್ ಎಕ್ಸರ್ಸೈಸ್ ಆಗಿದೆ ಪ್ರತಿ ವರ್ಷದ. ಆ ಬಂದೋಬಸ್ತಿಗೆ ನಾವು ಅರೇಂಜ್ಮೆಂಟ್ ಮಾಡ್ಕೊಂತೀವಿ. ನಾವೇ ಮುನ್ನುಡಿಯಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ದವರೇ ಇನಿಷಿಯೇಟಿವ್ ತಗೊಂಡ್ಬಿಟ್ಟು ಎಲ್ಲ ಡಿಪಾರ್ಟ್ಮೆಂಟ್ ಕರೆದ್ಬಿಟ್ಟು ಸಭೆ ಮಾಡ್ತಾ ಇದ್ವಿ, ಪೂರ್ವ ಸಭೆಯನ್ನು ಮಾಡ್ತಾ ಇದ್ವಿ. ಸೊ ದಟ್ ಇಸ್ ಒನ್ ಥಿಂಗ್. ಈಗ ಈ ಸಭೆ ಯಾಕೆ ಇಂಪಾರ್ಟೆನ್ಸ್ ತಗೊಳುತ್ತೆ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಈ RCB ಅವರು ಅದು IPL ಕಪ್ ಗೆದ್ದ ಮೇಲೆ ಬೆಂಗಳೂರಲ್ಲಿ ನಡೆಯಬಾರದಂತಹ ಅಚಾತುರ್ಯ ನಡೀತು. ಅದಕ್ಕೆ ಸಾಕಷ್ಟು ಹಿರಿಯ ಪೊಲೀಸ್ ಅಧಿಕಾರಿಗಳ ತಲೆದಂಡವೂ ಕೂಡ ಆಯಿತು. ಸೊ ಆ ವಿಚಾರವಾಗಿ ಅವತ್ತು ಮರುದಿವಸನೇ ನಮಗೆ SOP ಬಂದಿದೆ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಬಂದಿದೆ. ಇದರಲ್ಲಿ ಕ್ರೌಡ್ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಇದು. ಎಲ್ಲೆಲ್ಲಿ ಕ್ರೌಡ್ ಸೇರುತ್ತೆ ಅಲ್ಲಿ ಈ ಎಲ್ಲಾ ಮೆಜರ್ಸ್ ಗಳನ್ನ ಫಾಲೋ ಮಾಡಬೇಕು ಅಂತ ಸ್ಪಷ್ಟವಾದಂತಹ ನಿರ್ದೇಶನ DG IG ಅವರಿಂದ ಪತ್ರ ಇದೆ. ಎಲ್ಲ ಕಮಿಷನರ್ಸ್ಗೆ, ಎಲ್ಲ SP ಗಳಿಗೆ, ಸಂಬಂಧಪಟ್ಟಂತೆ ಎಲ್ಲ ಡಿಪಾರ್ಟ್ಮೆಂಟ್ಗಳು ಕೂಡ ಇದೆ. ಈ SOP ಪ್ರಕಾರ ತಾವೆಲ್ಲ ಇದನ್ನು ಓದ್ಬೇಕಾದ್ರೆ ಇಲ್ಲಿ ಸಂಬಂಧಪಟ್ಟಂತ ಇಲಾಖೆಗಳದ್ದು ರೆಸ್ಪಾನ್ಸಿಬಿಲಿಟಿ ಎಷ್ಟಿರುತ್ತಲ್ಲ ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಆರ್ಗನೈಸರ್ಸ್ ಕೂಡ ಇರುತ್ತೆ. ಈಗ WCPM ಗ್ರೌಂಡ್ ರಿಲೇಟೆಡ್ ಏನು ಅವ್ರದ್ದು ಆಯೋಜನೆ ಮಾಡ್ತಾರೆ ಅಲ್ಲಿ ಅವರು ಆರ್ಗನೈಸರ್ಸ್ ಆಗಿದ್ದಾರೆ, WCPM ಏನು ಆಡಳಿತಾಧಿಕಾರಿಗಳಿದ್ದಾರೆ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ದೇವಸ್ಥಾನದ ಜಾತ್ರೆ ವಿಚಾರವಾಗಿ ದೇವಸ್ಥಾನದ ಏನು ಆರ್ಗನೈಸಿಂಗ್ ಕಮಿಟಿ ಅಧ್ಯಕ್ಷರಿದ್ದಾರೆ, ಅಧ್ಯಕ್ಷ ಮತ್ತು ಕಮಿಟಿ ಅವ್ರದ್ದು ಕೂಡ ಇಲ್ಲಿ ಸಮಾನವಾದಂತಹ ಜವಾಬ್ದಾರಿ ಇರುತ್ತೆ. ಯಾರು ಜವಾಬ್ದಾರಿಯನ್ನು ನುಡಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಏನೋ ಅವಘಡ ಆಗದಿದ್ರೆ ಯಾರು ನಮ್ಮನ್ನ ಕೇಳಲ್ಲ. ಏನಾದ್ರೂ ಅವಘಡ ಆದ್ರೆ ಸಂಬಂಧಪಟ್ಟಂತದ್ದು ಎಲ್ಲಿ ಆಕ್ಸೆಸ್ ಆಯ್ತು ಅಂತ ಹೇಳ್ಬಿಟ್ಟು ಬರೋಬ್ಬರಿ ತಲೆದಂಡ ಮಾಡತಕ್ಕಂಥದ್ದು ಇದೆ. ಈಗ ಯಾವುದನ್ನು ಕೂಡ ಸಹಿಸಲಿಕ್ಕೆ ಸದ್ಯಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ತಮಗೆಲ್ಲ ಗೊತ್ತಿದೆ, ಹಿರಿಯ ಪೊಲೀಸ್ ಅಧಿಕಾರಿಗಳ ತಲೆದಂಡ ಆಯ್ತು, ಪೊಲೀಸ್ ಮೇಲೆನೆ ಗೋಬೆ ಕೂಡಿಸಿದ್ರು, ನೀವೇ ತಪ್ಪು ಮಾಡಿದ್ರಿ ಅಂತ. ಅದು ಯಾರು ತಪ್ಪಿದೆ ಒಪ್ಪಿದೆ ಅದು ಬೇರೆ ವಿಚಾರಗಳು. ಸೊ ಈಗ ಈ ಬಂದೋಬಸ್ತ್ ವಿಚಾರವಾಗಿ ನಾವು ಸಾಕಷ್ಟು ತಯಾರಿನ ಆಲ್ರೆಡಿ ಮಾಡಿದೀವಿ. ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೆ ನಾವು ಪತ್ರ ವ್ಯವಹಾರ ಮಾಡಿದೀವಿ. ಆ ಪತ್ರದಲ್ಲಿ ಕ್ಲಿಯಾರಿಟಿ ಇರಬೇಕಾಗುತ್ತೆ. ಕಿರಣ್ ಒಂದು ಇನ್ಸ್ಟ್ರಕ್ಷನ್ಸ್ ವೆರಿ ಕ್ಲಿಯಾರಿಟಿ ಇರಬೇಕು. ಜನರಲ್ ಆಗಿ ಯಾವುದೇ ಕಾರಣಕ್ಕೂ ಇಲ್ಲ, ಇಂಥದ್ದಲ್ಲೇ ಕೆಲಸ ಆಗಬೇಕು. CCTV ಹಾಕ್ಬೇಕು ಅಂದ್ರೆ ಇಂಥಲ್ಲೇ ನಾವು ಹೇಳ್ತಾ ಇದ್ದೀವಿ, ಇಂಥಲ್ಲೇ ಹಾಕ್ಬೇಕು. ಪ್ಲೇಸ್ ಅನ್ನ ಮೆನ್ಷನ್ ಮಾಡ್ಬಿಟ್ಟು ಬೇಕಾದ್ರೆ ಮತ್ತೊಂದ್ಸಲ ಲೆಟರ್ ಕೊಟ್ಟರು ಎಂತ ಜನರಲ್ ಆಗಿ ನೋಡ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ ಅಷ್ಟೇ. ಸ್ಪೆಸಿಫಿಕ್ ಆಗಿ ಇಂಥದ್ರಲ್ಲಿ ಇಂಥದ್ದಾಗಬೇಕು ಕೆಲಸ ಆಗಬೇಕು, ಅವಾಗ ಇದು ಕಂಪ್ಲೈ ಆಗುತ್ತೆ.
ನಾವು ಇದಕ್ಕೆ ಕಂಪ್ಲೈನ್ಸ್ ರಿಪೋರ್ಟ್ ಅನ್ನು ಕಳಿಸಬೇಕಾಗುತ್ತೆ. ಇದಕ್ಕೆ ಪಾಲನಾ ವರದಿ ಪ್ರತಿಯೊಂದು ಪಾಯಿಂಟ್ಗೂ ನಾವು ಪಾಲನಾ ವರದಿ ಕಳಿಸಬೇಕಾಗುತ್ತೆ SP ಅವರಿಗೆ. ನಾವು ಇದು ಮಾಡಿದ್ದೀವಿ ಸರ್, ಇದು ನಮಗೆ ಸಂಬಂಧಪಡುತ್ತೆ, ಇಂಥದನ್ನ ಮಾಡಿದ್ದೀವಿ ನಾವು ಅಂತ ಇದಕ್ಕೊಂದು ಕಂಪ್ಲೈನ್ಸ್ ರಿಪೋರ್ಟ್ ಪಾಲನಾ ವರದಿ ಅಂತ ನಾವು ಪೊಲೀಸಲ್ಲಿ ಅಂತೀವಿ. ಪಾಲನಾ ವರದಿಯನ್ನು ಕಂಪಲ್ಸರಿ ಆಗಿ ನಾವು ಕೊಡಬೇಕಾಗುತ್ತೆ. ಈಗ ನಾನು ಸ್ಟ್ರೆಸ್ ಮಾಡಿ ಹೇಳ್ತಕ್ಕಂಥದ್ದು CCTV ನಮ್ದು ಬಹಳ ಇಂಪಾರ್ಟೆಂಟ್ ಇದೆ. ಪ್ರತಿ ಸಲ CCTV ನೀವು ಹಾಕ್ತಾ ಇದ್ದೀರಿ, ನೀವು ಕೂಡ ಹಾಕ್ತಿದ್ರಿ, ನೀವು ಕೂಡ ಹಾಕ್ತಿದ್ರಿ. ಈ ಸಲ ಹೊಸದಾಗಿ ಕಮಾಂಡ್ ಸೆಂಟರ್ ಅಂತ ಒಂದು ಕೋಣೆಯಲ್ಲಿ ಅದೆಲ್ಲ ಡಿಸ್ಪ್ಲೇ ಹಾಕಬೇಕು. ನಮ್ಗೆ ಅಲ್ಲಿ ಏನ್ ನಡೀತಾ ಇದೆ ಅಂತ ನಮ್ಮ ಸಿಬ್ಬಂದಿ ಕಂಪ್ಲೀಟ್ ಆಗಿ ಅಬ್ಸರ್ವ್ ಮಾಡ್ತಾರೆ. ಏನಾದರೂ ಇದ್ರೆ ಇಮಿಡಿಯೇಟ್ಲಿ ಸಂಬಂಧಪಟ್ಟಂತ ಅಧಿಕಾರಿ ಸಿಬ್ಬಂದಿಗಳ ಗಮನ ತಗೊಂಡ್ಬರ್ತಾರೆ. ಅಲ್ಲಿ ರೆಮಿಡಿಯಲ್ ಮೆಜರ್ಸ್ ತಗೊಳ್ಳಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಇನ್ನು ಕಮಾಂಡ್ ಸೆಂಟರ್ ಅಂದ್ರೆ ಅಲ್ಲಿ ಒಂದು ಮೈಕ್ ಇರಬೇಕು. ನಾವು ಇಲ್ಲಿಂದನೇ ಮೈಕ್ ಮುಖಾಂತರ ನಿರ್ದೇಶನ ಕೊಡ್ತಕ್ಕಂಥದ್ದು ಕೂಡ ಕೆಲವೊಂದು ಕಡೆ ಜಾತ್ರೆಗಳಲ್ಲಿ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ಅಲ್ಲಿ ಅಬ್ಸರ್ವ್ ಮಾಡ್ತೀವಿ, ಅಲ್ಲಿ ಏನೋ ನಡೀತಾ ಇದೆ, ಸಂಬಂಧಪಟ್ಟ ಸಿಬ್ಬಂದಿಗೆ ನಾವು ಅಲ್ಲೇ ಅನೌನ್ಸ್ ಮಾಡಿ ಹೇಳ್ತೀವಿ, ಅದಲ್ಲಿ ಕೇಳಿಸುತ್ತೆ. ಆ ಥರ ಕಮಾಂಡ್ ಸೆಂಟರ್ ಕೂಡ ಮಾಡಲಿಕ್ಕೆ ಅವಕಾಶ ಇದೆ. ಆ ಥರದ್ದು ಕೂಡ ಮಾಡಬಹುದು, ಇನ್ನು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಇನ್ನು ಉಳಿದ ಎಲ್ಲ ಅರೇಂಜ್ಮೆಂಟ್ಗಳನ್ನು ನಾವು ಮಾಡ್ಕೋತೀವಿ. ನಾವು ಪೊಲೀಸ್ ಸಿಬ್ಬಂದಿನ ಹೊರಗಡೆಯಿಂದ ಕರೆಸ್ತೀವಿ. ಎಷ್ಟು ನಮ್ದು ಲೆಕ್ಕಾಚಾರ ಇದೆ, ನಮ್ದು ಪ್ರಾಪರ್ ಆಗಿ ಪ್ಲಾನ್ ಇರುತ್ತೆ. ಎಲ್ಲ ಪ್ಲಾನ್ ಕೂಡ ನಮ್ಮ ಪೇಪರ್ ಮೇಲೆ ನಾವು ಬರೆದಿರ್ತೀವಿ. ಅದ್ರ ಪ್ರಕಾರ ನಾವು ಸಿಬ್ಬಂದಿನ ಹಾಕಿಬಿಟ್ಟು ಬಂದೋಬಸ್ತನ್ನು ಮಾಡಿಸ್ತೀವಿ. 2 KSRP ವೆಹಿಕಲ್ಸ್ ಕೂಡ ಬರುತ್ತೆ ನಮಗೆ. ಫೋರ್ಸ್ ಸ್ಟ್ರೈಕಿಂಗ್ ಫೋರ್ಸ್ ಕೂಡ ನಮ್ಮ ಹತ್ರ ಇರುತ್ತೆ. ನಂತರದಲ್ಲಿ ನೋಡಿ, ಇಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ ಕೋಆರ್ಡಿನೇಟ್ ಮಾಡಬೇಕಾಗುತ್ತೆ. ಒಂದ್ ಸೆಕೆಂಡ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೇಳ್ತೀನಿ ನೋಡಿ. ಕ್ರೊಕೊಡೈಲ್ ಇಶ್ಯೂ ನಾನು ಅಲ್ಲಿ ಒಂದೇ ಅಂತ ಅನ್ಕೊಂಡಿದ್ದೆ, ಬಟ್ 2-3 ಕಡೆ ಮೆನ್ಷನ್ ಆಗ್ತಾ ಇದೆ. ಈಗ ಪಬ್ಲಿಕ್ ಕಡೆಯಿಂದ ಅಲ್ಲಿ ಸ್ಕೂಲ್ ಹಿಂಬದಿ ಅಂತ ಹೇಳಿದ್ರು, ಮತ್ತೆ ಅಲ್ಲಿ ಹಾಲ್ಮಟ್ಟಿ ಬ್ರಿಡ್ಜ್ ಅಂತ ಹೇಳಿದ್ರು. ಇಲ್ಲಿ ಮೇನ್ ಅಲ್ಲಿ WCP 3ನೇ ಗೇಟ್ ಹತ್ರ ಕೂಡ ಬ್ರಿಡ್ಜ್ ಇದೆ. ಪ್ರಾಪರ್ ಆಗಿ ಏನು ಬ್ಯಾರಿಕೇಡಿಂಗ್ ಇದೆ, ಅಲ್ಲಿ ಸ್ಟ್ರಾಂಗ್ ಬ್ಯಾರಿಕೇಡ್ ಇದು ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥದ್ದು ಮಾಡ್ಬೇಕು. ಸುಮ್ಮನೆ ನಾರ್ಮಲ್ ಆಗಿ ದಯವಿಟ್ಟು ಮಾಡಬೇಡಿ. ಅದು ಏನೂ ಆಗಲ್ಲ ಏನಾದ್ರೆ ಆಯ್ತು ಅಂತ ಬರೋಬ್ಬರಿ ನಿಂತಲಿಗೆ ಬರುತ್ತೆ, ನೀವೇ ಸಂಬಂಧಪಟ್ಟವರು. ಇನ್ನು ಉಳಿದೆಲ್ಲ ಡಿಪಾರ್ಟ್ಮೆಂಟ್ CMC ಅವರು ಕೋಆಪರೇಟ್ ಮಾಡ್ತಾ ಇದ್ದಾರೆ. ಲೋಕಲ್ ಪಂಚಾಯತ್ ಬೇರೆ ಮತ್ತೆ ರೆವಿನ್ಯೂ ಕಡೆಯಿಂದ ಸಾಕಷ್ಟು ನಮಗೆ ಕೋಆಪರೇಷನ್ ಸಿಗ್ತಾ ಇದೆ. ಸೊ ನಾವೇ ಇದನ್ನ ನಾವು ಯಾಕೆ ಎಲ್ಲದಕ್ಕೂ ಮುಂದುವರಿಸಬೇಕಂದ್ರೆ ಎಲ್ಲ ನಾವೇ ಯೂನಿಫಾರ್ಮ್ ಹಾಕಿದೀವಿ, ಸ್ಟಾರ್ ಹಾಕಿದೀವಿ, ಎಲ್ಲರೂ ನಮ್ಮನ್ನ ಇಟ್ಕೊಂತಾರೆ. ಸೊ ಅದಕ್ಕೆ ನಾವು ರೆಸ್ಪಾನ್ಸಿಬಿಲಿಟಿ ತಗೊಂಡು ಬೇರೆ ರೆಸ್ಪಾನ್ಸಿಬಿಲಿಟಿ ಹಂಚಿಬಿಟ್ಟು ಕೆಲಸ ಮಾಡಿಸಿ ಏನೋ ಆಗದೆ ಇರೋದಂಗೆ ನೋಡ್ಕೊಳ್ತಕ್ಕಂಥ ಪರಮ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಇನ್ನು ದಾಂಡಿಯಾ ರಿಲೇಟೆಡ್ ಡಿಸ್ಕಸ್ ಆಯ್ತು. ದಾಂಡಿಯಾ ರಿಲೇಟೆಡ್ ನಾವು ಮತ್ತೊಂದ್ಸಲ ಎಲ್ಲ ದಾಂಡಿಯಾದು ಮೀಟಿಂಗ್ ಕರಿತೀವಿ. ಅಲ್ಲಿ ನಮ್ಮ ನಿರ್ದೇಶನ ಏನಿದೆ, ಸರ್ಕಾರದ ರೂಲ್ಸ್ ಏನಿದೆ, ಅದರ ಪ್ರಕಾರ ನಾವು ಕ್ರಮ ಮಾಡ್ತೀವಿ. ಅದು ಒಂದು ಗೊತ್ತಲ್ಲಿ ಕಾನೂನು ಆಸ್ ಪರ್ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಅದು ಸೌಂಡ್ ರಿಸ್ಟ್ರಿಕ್ಷನ್ಸ್ 10 ಗಂಟೆಗೆ ಕ್ಲೋಸ್ ಆಗುತ್ತೆ. ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.